ಅಂದಾಗೆ ನನ್ನ ಗೆಳತಿ ಸುನಿತಾ ಅಂತ. ಸುನಿತಾ, ಇವ್ರಿ ನಮ್ಮ ಅಣ್ಣ ರಾಜಮ್ಮ ಅಂತ. ಚಮತ್ಕಾರ. ಸದಾ ಆ ಕೋವಿಯನ್ನು ನನ್ನ ಕೋಣೆಯಲ್ಲಿಟ್ಟು ಈ ತಿಂಗಳ ಲೆಕ್ಕಪತ್ರ ಸರಿಪಡಿಸು. ನಾನ್ ಬಂದ್ ಚೆಕ್ ಮಾಡೋರಿಗೆ ಅಲ್ಲಿಯೇ ಬಿದ್ದಿರು. ಸುಮಿತ್ರಾ, ಬೀಳಿ ಆಯ್ತು, ನಾನು ಬರಲ್ಲ. ಸರಿ, ಹೋಗಿ ಬಾ. ಗೊತ್ತಾಯ್ತು, ಯಾಕೆ ಊಟ ಮಾಡೋದಿಲ್ಲ? ಇಲ್ಲಪ್ಪ, ಅದೇಕು ಇಂದು ನನಗೆ ಹಸಿವೆಯ ನೀರಡಿಕೆ ಮಾಯವಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನಿನ್ನ ಮನಸ್ಸಿಗೆ ನೆಮ್ಮದಿರಂತದ್ದು ಯಾವುದೇನಾದ್ರು? ಚರ್ಚೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಲ್ಲದೆ ಮನದಾಸೆಯನ್ನು ಈಡೇರಿಸಿಕೊಳ್ಳದ ದುರ್ಬಲನ ನಾನಲ್ಲ. ಆದರೂ ನನ್ನ ಆತುರತೆ ಈಡೇರಿಸುವುದು ಅದ್ಯಾವುದನ್ನ ಆಸೆ? ಚೇಚೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಲ್ಲದೆ ಮನದ ಆಸೆಯನ್ನು ಈಡೇರಿಸಿಕೊಳ್ಳದ ದುರ್ಬಲನು ನಾನಲ್ಲ. ಆದರೂ ನನ್ನ ಆತುರತೆ. ನಾನು ಒಳಗಡೆ ಊಟ ಮಾಡುತ್ತೇನೆ, ನೀನು ಸ್ವಲ್ಪ ರಶ್ ತೆಗೆದುಕೋ, ಎಲ್ಲ ತಾನಾಗೆ ಸರಿ ಹೋಗುತ್ತೀವಿ ಅಲ್ವೇನಾ? ಸರಿ ಅಮ್ಮ. ಸುನೀತಾ, ಅಂತೂ ನಾಮರದಲ್ಲಿ ಕಂಡ ಪಕ್ಷಿ ಅರಗಳಿಗೆಯಲ್ಲಿ ನನ್ನರ ಮನೆಯಲ್ಲಿ ನನಗಿಂತಲೂ ಮುಂಚಿತವಾಗಿಯೇ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಬಂದಂತೆ ಕಾಣುತ್ತದೆ. ಕರೆಕ್ಟ್, ಇದಕ್ಕೆನ್ನಬೇಕು ದೈವಾಯತ. ನನ್ನ ಹೃದಯ ಕದ್ದ ಸುಂದರ ಕನ್ಯೆ ಸುನೀತಾ, ನನ್ನ ಸಹೋದರಿ ಸುಮಿತ್ರಳ ಗೆಳತಿ. ಇನ್ನೂ ಅನುಕೂಲವಾಯಿತು. ಬೇಬಿ, ಲೇ ಮಂಜು ಬೇಬಿ, ಏನ್ ಮಾಡ್ತಾ ಇದ್ದಿ? ಅವಳಿಗೆ ಯಾಕೆ ಲಿಂಬು ಹಿಡಿದು ಯಾವುದಲ್ಲ ಅದಾವುದು ಬೇಡ, ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ಅದೆಷ್ಟು ಹೊತ್ತಿನ ಮಾತು ಬಿಡ್ರಿ. ಬೆಂಗಾರ ಹಾಲು ಬಿಸಿ ಅದಾವ, ಮಾಡಿಕೊಂಡು ತೆರಿಕೊಂಡು ಬಂದು ಬಿಡ್ತೀನಿ. ಬೇಡ, ಬರೀ ಏನಾದ್ರು ಗುಲ್ಕಾಸ್ ಏನಾದ್ರು ತರ್ಲೇನ್ರಿ? ಬೇಡ, ಬರೀ ಕಾಫಿ ತೆಗೆದುಕೊಂಡು ಬಾ. ಹಾಗೆ ಆಗ್ಲಿ. ನಮ್ಮನ್ನ ಲೆಕ್ಕಪತ್ರ ಮಾಡಕ್ಕೆ ನೀವು ಇಲ್ಲಿ ಬೇಬಿ ಕೂಡ ಸರ್ ಅವನು ಕೂಡ ಸರಸಾಡಕ ಅವನೇನು ಹೆಣ್ಣಂತ ತಿಳಿದೇನ? ಗಂಡ ನೀನೊಬ್ಬ ಶುದ್ಧ ಶತಮೂರ್ಖ. ಇದರಲ್ಲಿ ಊಟ ಮಾಡಿ 4 ಗಂಟೆಗೆ ಸರಿಯಾಗಿ ಬಂದು ಬಿಡು. ಇಂದು ಸಾಯಂಕಾಲ ಕೈಲಾಸ ಕ್ಲಬ್ನಲ್ಲಿ ಪಾರ್ಟಿ ಇದೆ, ಅಲ್ಲಿಗೆ ಹೋಗಬೇಕು. ನಮ್ಮ ಮಿಲ್ಲಿನ ಕಾರ್ಮಿಕರೆಲ್ಲರಿಗೂ ದೊಡ್ಡ ಪಾರ್ಟಿ ಕೊಡೋಣ. ಬಂದು ಬಿಡ್ತೀನಿ ರೀ. ತೆಗೆದುಕೊಳ್ಳಿ ಬಿಸಿ ಬಿಸಿ ನೈಸ್ ಕಾಫಿ. ನನ್ನ ಅಮೃತ ಹಸದಿಂದ ತಯಾರಿಸಿದ ನೈಸ್ ಕಾಫಿ.
ಎಲ್ಲರೂ ಅಡ್ವರ್ಟೈಸ್ಗಳಿಗೆ ನೀನು ಊಟಕ್ಕೆ ಹೋಗಿಲ್ಲವೇನೋ ನಾನ್ಸೆನ್ಸ್. ಹೋಗ್ಬೇಕಂತ ನಿಂತಿ ಹೌದಲ್ಲ? ಅಯ್ಯ ನಾನು ಮಾಡಿರೋದು ದನಿಯರ ಸಲುವಾಗಿ ನಿನಗೆ ಎಲ್ಲಿಂದ ತರ್ಲೋ ನನ್ನ ಈಗಲಾದ್ರೂ ಅರ್ಥ ಐತೆ ಸದಾ? ಯು ಫಸ್ಟ್. Get out, mama. ಅಯ್ಯ ಇವನ ನಾಲಿಗೆಯಲ್ಲಿ ಮಾತನ್ನು ಹೊರಟಿ ಅಯ್ಯ ಇವನ ತಲೆಯಲ್ಲಿ ಉರಿಯ ಇವನ ನನಗ ಕುಮಾರಿ ಕುಮಾರಿ ಅಂತ ಕೇಳ್ತ ನೋಡ್ರಿ ಧನ್ಯರ ಲೇ, ಹೋಗಿ ಬಿಡ. ಅವನು ನಿನಗೆ ಚೇಷ್ಟೆ ಮಾಡ್ತಾನೆ, ಅದನ್ನೇ ಮನಸ್ಸು ಕಚ್ಕೊಳ್ಳುವುದೇನು? ಅಯ್ಯ ನೀವಿಷ್ಟು ಹೇಳಿದ್ಮ್ಯಾಲ ನಾನು ಯಾಕೆ ಹಚ್ಕೊಳ್ಬೇಡ್ರಿ ಅವಳ ಕುಮಾರಿ ಕುಮಾರಿ ಅನ್ನೋದು ಬಿಟ್ಟು 4 ಮಕ್ಕಳ ತಾಯಿ ಅಂದ್ರು ಹಚ್ಕೊಳ್ಳೋದಿಲ್ಲ. ರವಿ, ಎಲ್ಲಿಗೆ ಹೋಗಿದ್ದಿ? ಇಂದು ಕಾಲೇಜಿನಲ್ಲಿ ಬಡತನ ಸಿರಿತನ ಎಂಬ ವಿಷಯವಾಗಿ ಒಂದು